ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯಲ್ಲಿ ನಿಮಗೆ ಹೊಂದಿಸಿ ಬರೆಯಿರಿ 5 ಅಂಕದ ಪ್ರಶ್ನೋತ್ತರಗಳು ಇರುತ್ತೆ. ಈ ಒಂದು 5 ಅಂಕದ ಪ್ರಶ್ನೋತ್ತರಗಳನ್ನು ನೀವು ಸುಲಭವಾಗಿ ಪಡಿಬೇಕು. ಹಾಗೆ ಬೇಗ ನೆನಪಿಗೆ ಬರಬೇಕು ಅಂದರೆ ಈ ರೀತಿಯಾದಂತಹ ಒಂದು ಟೇಬಲನ್ನು ಮಾಡಿಕೊಂಡು ನೀವು ಮತ್ತೆ ಅಭ್ಯಾಸ ಮಾಡ್ತಾ ಇದ್ದರೆ ಸುಲಭವಾಗಿ 5 ಅಂಕಗಳನ್ನು ಗಳಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಿದ್ರೆ ಈ ಒಂದು 2 ಟೇಬಲನ್ನು ಕೊಟ್ಟಿದ್ದೀನಿ. ಈ 2 ಟೇಬಲನ್ನು ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ 5 ಮಾರ್ಕ್ಸು ಫಿಕ್ಸು ನಿಮಗೆ ಲಭಿಸುತ್ತೆ. ಹಾಗಿದ್ರೆ ನೋಡೋಣ. ಪದ್ಯದ ಹೆಸರು ಮತ್ತು ಪದ್ಯದ ಆಕಾರ ಗ್ರಂಥಗಳು ನೋಡಿ. ನೀವು ಆಲ್ಮೋಸ್ಟು ಮಾಡೆಲ್ ಕ್ವಶನ್ ಪೇಪರು ಆಮೇಲೆ ಹಿಂದಿನ ಕ್ವಶನ್ ಪೇಪರ್ಗಳನ್ನೆಲ್ಲ ಗಮನಿಸಿರ್ಬೋದು. ಅಲ್ಲಿ ಹೆಚ್ಚಾಗಿ ಕೊಟ್ಟಿರುವಂತಹದ್ದು ಒಂದು ಪದ್ಯದ ಹೆಸರನ್ನು ಕೊಟ್ಟಿರ್ತಾರೆ, ಅಥವಾ ಪದ್ಯ ರಚನಾಕಾರರು, ಅಥವಾ ಆ ಒಂದು ಪದ್ಯವನ್ನು ಯಾವ ಆಕಾರ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನೇ ಯಥೇಚ್ಛವಾಗಿ ಕೊಟ್ಟಿರುವಂಥದ್ದನ್ನು. ಅದನ್ನು ಬಿಟ್ಟು ಹೊಂದಿಸಿ ಬರೆಯರಲ್ಲಿ ಬೇರೆ ಯಾವುದನ್ನು ಕೂಡ ಕೇಳಿಲ್ಲ. ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಮೊದಲಿನ ಒಂದು ಪದ್ಯ, ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದನ್ನು ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಅನ್ನುವಂತಹ ಆಕರ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಬಸವಣ್ಣನವರ ವಚನಗಳು ಮತ್ತು ಉರುಲಿಂಗ ಪೆದ್ದಿಯ ವಚನಗಳು, ಇವು ಸಮಗ್ರ ವಚನ ಸಂಪುಟ 1 ಮತ್ತು ಸಮಗ್ರ ವಚನ ಸಂಪುಟ 6ರಿಂದ ಇವೆರಡನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯವನ್ನು ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತಹ ಒಂದು ದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆ ಪಗೆಯಂ ಬಾಲಕನೆಂಬರೆ ಅನ್ನುವಂಥದ್ದು ಸೋಮೇಶ್ವರ ಶತಕ, ಜಾಲಿಯ ಮರದಂತೆ ಅನ್ನುವಂಥದ್ದು ಪುರಂದರ ಸಾಹಿತ್ಯ ದರ್ಶನ, ಹಾಗೆ ಅಬ್ಬಲಿಯವರ ರಸಬಳ್ಳಿ ಗರತಿಯ ಹಾಡು, ಬೆಳಗು ಜಾವ ಮುಕ್ತಕಂಠ, ಮುಂಬೈ ಜಾತಕ ತೆರೆದ ದಾರಿ, ಶಿಲುಬೆ ಏರಿದ್ದಾನೆ ಅನ್ನುವಂತಹದ್ದು ವ್ಯಕ್ತಿಪರ ಕವನಗಳು, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹದ್ದು ಇದು ಕವಿತೆ 2006ರದ್ದು. ಹಾಗೆ 11ನೇದು ಅತಿ ಚಿತ್ತ ಮತ್ತು ಅನ್ನುವಂಥದ್ದು, ಇದು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂತಹ ಒಂದು ಆಕರ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ನಾನೆಂಬ ಮಾಯೆ. ಮುಂದಿನದು ಪದ್ಯದ ಹೆಸರು ಮತ್ತು ಪದ್ಯ ರಚನಾಕಾರರ ಹೆಸರನ್ನು ನೋಡೋಣ. ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಪದ್ಯವನ್ನು ರಚಿಸಿದಂತಹವರು ನಾಗಚಂದ್ರ. ಹಾಗೆ ವಚನಗಳಲ್ಲಿ 2 ವಚನಗಳು ಬರುತ್ತೆ. ಒಂದು ಬಸವಣ್ಣನವರು ರಚಿಸಿರುವಂಥದ್ದು, ಮತ್ತೊಂದು ಉರುಲಿಂಗ ಪೆದ್ದಿಯವರು ರಚಿಸಿರುವಂಥದ್ದು. ಮುಂದಿನದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂಥದ್ದು, ಈ ಒಂದು ಪದ್ಯವನ್ನು ಕುಮಾರವ್ಯಾಸರು ರಚಿಸಿದ್ದಾರೆ. ಹಾಗೆ ಪಗೆಯಂ ಬಾಲಕನೆಂಬರೆ ಅನ್ನುವಂಥದ್ದು ಪುಲಿಗೆರೆ ಸೋಮನಾಥ ಅವರು. ಜಾಲಿಯ ಮರದಂತೆ ಅನ್ನುವಂತಹ ಪದ್ಯವನ್ನು ರಚಿಸಿದಂತಹ ಅವರು ಪುರಂದರದಾಸರು. ಹಾಗೆ ಅಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು ಇದು ಒಂದು ಜನಪದ ಗೀತೆ. ಹಾಗೆ ಮುಂದಿನದು ಬೆಳಗು ಜಾವ, ಇದು ದರಾ ಬೇಂದ್ರೆಯವರು ರಚಿಸಿರುವಂತಹದ್ದು. ಮುಂಬೈ ಜಾತಕ GS ಶಿವರುದ್ರಪ್ಪನವರದು. ಹಾಗೆ ಶಿಲುಬೆ ಏರಿದ್ದಾನೆ ಅನ್ನುವಂಥದ್ದು KS ನಿಸಾರ್ ಅಹಮದ್ ರವರದು. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಲಲಿತಾ ಸಿದ್ದಬಸವಯ್ಯ ಅವರದು. ಹತ್ತಿ ಚಿತ್ತ ಮತ್ತು ಇದು T ಯಲ್ಲಪ್ಪ ಅವರದು. ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಸುಕನ್ಯಾ ಮಾರುತಿ. ಇಷ್ಟು ನಿಮ್ಮ ಹೊಂದಿಸಿ ಬರೆಯಿರಿಗೆ ಕೇಳುವಂತಹ ಒಂದು ಮಾದರಿಯಾಗಿರುತ್ತೆ. ಧನ್ಯವಾದಗಳು.